ನ್ಯೂಸ್ 24 ಕನ್ನಡಕ್ಕೆ ಸ್ವಾಗತ. ನಾನು ಮಂಜುನಾಥ್ ಕಾತರ್ಕಿ. ಸಮಾಜದ ಶರಣಶ್ರೇಷ್ಠರಾದ ಶ್ರೀ ಶಿವಶರಣ ಮಾದರ ಚೆನ್ನಯ್ಯನವರ ಪುತ್ಥಳಿ ಅನಾವರಣ ಹಾಗೂ 975ನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಸೇಡಂ ತಾಲೂಕಿನಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಸೇಡಂ ಮಾದಿಗ ಸಮಾಜದ ವತಿಯಿಂದ ಶ್ರೀ ಶಿವಶರಣ ಮಾದರ ಚೆನ್ನಯ್ಯನವರ ಪುತ್ಥಳಿ ಅನಾವರಣ ಹಾಗೂ ಜಯಂತ್ಯೋತ್ಸವ ಸಮಿತಿ ಸೇಡಂ ಇವರ ವತಿಯಿಂದ ಅದ್ಧೂರಿಯಾಗಿ ಸೇಡಂ ತಾಲೂಕಿನಲ್ಲಿ ಆಚರಿಸಲಾಯಿತು. ಪುತ್ಥಳಿ ಅನಾವರಣವು ಬೆಳಗ್ಗೆ 11:30ರಿಂದ ಕೊತ್ತಲ ಬಸವೇಶ್ವರ ದೇವಸ್ಥಾನದಿಂದ ತಾಲೂಕು ಕ್ರೀಡಾಂಗಣದವರೆಗೆ ಅದ್ಧೂರಿಯಾಗಿ ಮೆರವಣಿಗೆಯು ನಡೆಯಿತು. ಇದಾದ ನಂತರ ತಾಲೂಕು ಕ್ರೀಡಾಂಗಣ ಬಹಿರಂಗ ಸಭೆಯು 3 ಗಂಟೆಗೆ ಆರಂಭವಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಾದಿಗ ಸಮಾಜದ ಬಾಂಧವರು ಹಾಗೂ ಗಣ್ಯರು ಹಾಗೂ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು. ಸರ್ ಸ್ವಲ್ಪ ಓಕೆ ಸರ್ ಇಲ್ಲ ಇಲ್ಲ
ಶರಣನ್ನು ನೋಡಬೇಕಂತ ಶರಣನ್ನು ಬದುಕು ಮಾಡಬೇಕಂತ ಇವತ್ತು ಅಮೂಲ್ಯ ಮುಗಿಯಿಲ್ಲ ಆ ಪರಂಪರೆಗೆ ಇವತ್ತು ಡಾಕ್ಟರ್ ಶರಣ್ರಾವ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಕೌಶಲ್ಯಾಭಿವೃದ್ಧಿ ಮುಖ್ಯಮಂತ್ರಿಗಳು ಜೀವನೋಪಾಯ ಹಾಗೂ ರಾಜಕೀಯ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಡಾಕ್ಟರ್ ಬಸವಮೂರ್ತಿ ಹಾಗಾಗಿ ಸಾಹೇಬರು ಕೂಡ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಮತ್ತು ತಹಸೀಲ್ದಾರ್ ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಬಂದರು. ಹಾಗಾಗಿ ಈ ಒಂದು ಸ್ವಾಗತ ಭಾಷಣಕ್ಕೆ ನಾನು ಇಲ್ಲಿಗೆ ವಿರಾಮ ನೀಡ್ತೇನೆ. ಈಗ ಮುಂದಿನ ಕಾರ್ಯಕ್ರಮ ನಿರೂಪಣೆ ಶ್ರೀ ನವನೀಲ್ ಪಾಟೀಲ್ ಅವರು ನಡೆಸಿಕೊಡಬೇಕಂತ ಅವರಲ್ಲಿ ಮನದನ್ನು ವಿನಂತಿ ಮಾಡಿಕೊಟ್ಟು ಬಂದರು. ದಯವಿಟ್ಟು ಎಲ್ಲರೂ ಗಣಿತ ಬಹಳಷ್ಟು ಮಂದಿ ಏನಂತಂದ್ರೆ ಅವ್ರ ಬಲ್ಲಿ ಇವ್ರ ಬಲ್ಲಿ ಅಂತಂದಂಗೇನಿಲ್ಲ. ಇದಕ್ಕೆಲ್ಲ ಫಂಕ್ಷನ್ಕ ಎಲ್ಲ ರೀತಿಯಿಂದ ಸಹಾಯ ಮಾಡಿ ಅಪ್ಪನೋ ನಮ್ಮ ಮಾದಾರ ಚೆನ್ನಯ್ಯ ಒಪ್ಪನೋ ನಮ್ಮ ವ್ಯವಹಾರ ಎಲ್ಲರೂ ಕೈ ಮೇಲೆತ್ತಿ ಜೋರಾದ ಸಂಬಂಧವೇ ವಾ ಇದು ನಮ್ಮ ಸೇನೆಯ ಜನತೆ ಏನು ಗಟ್ಟಿ ನನ್ನ ಕಾರ್ಯಕ್ರಮ ಕೊಟ್ಟಿ ಈಗ ನಾವೊಂದು ಕೂತ್ಕೊಳ್ಬಹುದು. ಪರವಾಗಿ ಒಂದು ಗಂಟೆ ಬಿಸಿಲಾದ ಪ್ರಯೋಗ ಇದು ನಮ್ಮ ಬಿಸಿಲಿನ ಓಕೆ ಹೊಲಿಗೆ ಸ್ಟಾಪ್ ಮಾಡಬೇಕು. ಇದು ಕಾಂಗ್ರೆಸ್ ಸಾವಿರ ಕೊಡ್ಬೇಕು. ಇದು ಬಂದು ಜೀವ ಹೌದು. ಆ ಹೊಲಿಗೆ ವಾದನ ಸ್ಟಾಪ್ ಮಾಡ್ಬೇಕಣ್ಣ. ದಯವಿಟ್ಟು ಹೊಲಿಗೆ ವಾದನ ಸಂದರ್ಭದಲ್ಲಿ ವಿನಂತಿ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಧನ್ಯವಾದಗಳು.
ಬಹುತೇಕ ಕರ್ನಾಟಕದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಅಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಎತ್ತರದಲ್ಲಿ ತುಂಬ ಸುಂದರವಾಗಿ ಈ ಭಾಗದಿಂದ ಇಡೀ ಕರ್ನಾಟಕದ ಮೂಲೆ ಚಾಮರಾಜನಗರ, ಕೋಲಾರ, ಬೆಳಗಾಂ, ಕಾರವಾರ ಜಿಲ್ಲೆ, ಮಂಗಳೂರು ಜಿಲ್ಲೆಗೆ ಅಂದರೆ ಗಡಿಭಾಗದ ಕೊನೆಯವರೆಗೂ ಕೂಡ ಇದರ ಶಿಖರ ಕೀರ್ತಿ ತಲುಪುವಂತೆ ಮಾಡುವಂಥ ಒಂದು ಬಹುದೊಡ್ಡ ಸಾಧನೆಯನ್ನು ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವರು ಮಾಡಿದರೆ. ಹಾಗಾಗಿ ಅವರಿಗೆ ನಮ್ಮ ಸಮಾಜದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದಕ್ಕಿಂತ ಜೊತೆಗೆ ನಮ್ಮ ತೇಲ್ಕೂರವರು ಈ ಮೂರ್ತಿಯನ್ನು ಇವತ್ತು ಮುಕ್ತಾಯಗೊಳಿಸುವಂಥದ್ದು ಶರಣಪ್ರಕಾಶ್ ಪಾಟೀಲ್ ಅವರು ಮಾಡಿದರೆ, ಇದರ ಆರಂಭವನ್ನು ಬಸವರಾಜ್ ಪಾಟೀಲ್ ತೇಲ್ಕೂರವರು ಮಾಡಿಕೊಟ್ರು. ಆ ಭಾಗದಲ್ಲಿ ರಾಜ್ಕುಮಾರ್ ಪಾಟೀಲ್ ಅವರು ನಿವೇಶನವನ್ನು ನೀಡಿ ಆ ನಿವೇಶನವನ್ನು ನಿಗದಿಗೊಳಿಸಿ ಇಲ್ಲಿ ನಾಗಾರ್ಜುನಯ್ಯ ಜಯಂತಿ ಆಗಬೇಕು, ಇಲ್ಲಿ ಪ್ರತಿಮೆ ಆಗಬೇಕಂತೇಳಿ ಅವರ ಕಾಲದಲ್ಲಿ ನಮ್ಮ ಸಮುದಾಯದ ಮೇಲೆ ಒಂದು ಅಗಾಧವಾಗಿರುವಂಥ ಪ್ರೀತಿಯನ್ನು ಇಟ್ಕೊಂಡು ಬಹುತೇಕ ಅವರು ಕೂಡ ಶರಣ ಪರಂಪರೆಯ ಬಸವತತ್ವದ ಅನುಯಾಯಿಗಳು. ಅವರು ಇದು ಕೇವಲ ನಾಂದಿಯನ್ನು ಮಾಡಿದ್ರು, ಅವರು ಆರಂಭ ಮಾಡಿದ್ದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ನಮ್ಮ ಸಮಾಜದ ಪರವಾಗಿ ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವರಿಬ್ಬರು ಕೂಡ ನಮ್ಮ ಸಮಾಜಕ್ಕೆ ಶರಣತತ್ವದ ಒಂದು ಭಾಗ ಅಂತೇಳಿ ಪರಿಗಣಿಸಿ ಒಂದು ನ್ಯಾಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ನಾವು ನಮ್ಮ ಸಮಾಜ ಯಾವತ್ತೂ ಕೂಡ ಮರೆಯುವುದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಇವತ್ತು ಎಲ್ಲ ಸಮುದಾಯಗಳು ಕೂಡ ಒಬ್ಬೊಬ್ಬ ದಾರ್ಶನಿಕರನ್ನು ತಮ್ಮ ಸಮುದಾಯದ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿಕೊಂಡು ಆ ಸಮುದಾಯವನ್ನು ಕಟ್ಟುವಂಥ, ಬೆಳೆಸುವಂಥ ಮತ್ತು ಸಾಮಾಜಿಕ ಮುಖ್ಯವಾಹಿನಿಯಲ್ಲಿ ಸಮುದಾಯಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಂಸ್ಕೃತಿಕ ನಾಯಕರನ್ನ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಂಡು ಅವರನ್ನು ಜಾತ್ಯತೀತ ನಾಯಕರನ್ನಾಗಿ ಮುಂದೆ ನಡೆಸಿಕೊಂಡು ಹೋಗುವಂಥ ಬರೆಯುತ್ತಾಟ ಮತ್ತು ಕಾಯಕಲ್ಪ ಎಲ್ಲ ಸಮುದಾಯಗಳಿಗೆ ನಡೀತಿರುವಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯವೂ ಕೂಡ 12ನೇ ಶತಮಾನದ ಹಿರಿಯರಾದ ವಚನಕಾರರಾದ ಶ್ರೀ ಮಹಾಶರಣ ಮಾದಾರ ಚೆನ್ನಯ್ಯನವರ ಮಹಾಮೂರ್ತಿಯನ್ನು ಈ ಭಾಗದಲ್ಲಿ ಪ್ರತಿಷ್ಠಾಪಿಸುವ ಮೂಲಕ 21ನೇ ಶತಮಾನದಲ್ಲಿ ನಮ್ಮ ಸಮುದಾಯ ಇವತ್ತಿನ ಎಲ್ಲರೂ ಕೂಡ ಜೈಲು ಮಾದಿಗ ಅಂತೇಳಿ ಬಹಳಷ್ಟು ಜನರು ಹೆಮ್ಮೆಯಿಂದ ಕೂಗ್ತಾ ಇದ್ರು. ಒಂದು ಕಾಲದಲ್ಲಿ ನಾವು ಮಾದಿಗ ಅಂತ ಹೇಳಿದ್ರೆ ಅಟ್ರಾಸಿಟಿ ಕೇಸ್ ಹಾಕ್ಬೇಕನ್ನುವಂಥ ಕಾಲ ಇತ್ತು. ಆದರೆ ಇವತ್ತು ಆ ಒಂದು ಹೆಸರನ್ನ ಹೆಮ್ಮೆಯಿಂದ ನಾವು ಹೇಳುವ ಮೂಲಕ ನಮ್ಮ ಸಮುದಾಯ, ನಾವು ಹುಟ್ಟಿರುವಂಥ ಜಾತಿಯ ನಮಗೆ ಹೆಮ್ಮೆ ಪಡುವಂಥ ಸಂದರ್ಭ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಅಳವಡಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಸಮಾಜವನ್ನು ಕಟ್ಟಬೇಕು, ಬೆಳೆಸಬೇಕು, ನಾವು ಕೂಡ ಇತರರಂತೆ ಬದುಕಿ ಬಾಳಬೇಕು, ಸಾಮಾಜಿಕ ಮುಖ್ಯವಾಹಿನಿಯಲ್ಲಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡುವಂಥ ಸಂದರ್ಭ ಈಗ ಒದಗಿ ಬಂದಿದೆ. ಈ ಕಾಲವನ್ನು ನಾವು ಸದ್ಬಳಕೆ ಮಾಡಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ವಿಶ್ವೇಶ್ವರ ಮಾದಾರ ಚೆನ್ನಯ್ಯ ಗುರುಪೀಠ ಕಳೆದ 23 ವರ್ಷಗಳ ಹಿಂದೆ ಚಿತ್ರದುರ್ಗದಲ್ಲಿ ಏನು ಆರಂಭವಾದಂಥ ಸಂದರ್ಭದಲ್ಲಿ ನಮ್ಮ ತಿಮ್ಮಾಪುರವರು ಮಂತ್ರಿಗಳಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಈ ವೇದಿಕೆ ಕುರಿತು ತಮ್ಮ ಹಿತಗಳನ್ನು ಹಂಚಿಕೊಳ್ತಾರೆ. ಒಂದು ಹೆಸರನ್ನು ತಂದು ಹೋಗಿದ್ದಾರೆ. ಅಂತಹ ಕೆಲಸವನ್ನ ಬಸವಣ್ಣವರು ನಮ್ಮ ಅಪ್ಪ ನಾಗರಿಕರನ್ನ ಹೇಳಿದಂಥ ಸಂದರ್ಭವನ್ನು ತಂದುಕೊಂಡು ಅವರು ಕೊಟ್ಟಂಥ ಗೌರವ, ಬಸವಣ್ಣವರು ಹೇಳಿಕೊಟ್ಟಂಥ ಹಾದಿ, ಆ ಹಾದಿಯಲ್ಲಿ ಇವತ್ತು ನಮ್ಮ ಶರಣಪ್ರಕಾಶ್ ಪಾಟೀಲ್ ಮತ್ತು ರಾಜಕುಮಾರ್ ಅವರು ತೋರಿದ್ದಕ್ಕೆ ಅವರಿಬ್ಬರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಈ ಸಭೆಯ ಮುಖಾಂತರ ಎಲ್ಲರೂ ಕೂಡ ನಡೆಸೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಇವತ್ತು ಬಹಳ ಚಿಂತನೆ ಮಾಡ್ತಾ ಇದ್ವಿ. ಈ ರಾಜ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ ಆದಿಜನ್ಮ ಕುಲಸ್ಥರು, ಮಾದಾರ ಚೆನ್ನಯ್ಯ ಕುಲಸ್ಥರು, ಅರುಂಧತಿ ಕುಲಸ್ಥರು ನಾವೆಲ್ಲ ಕೂಡ ಒಟ್ಟಿಗೆ ಸೇರಿ ಈ ಸಮಾಜದ ಅಭಿವೃದ್ಧಿಗಾಗಿ ಮಾದಾರ ಚೆನ್ನಯ್ಯರ ಇತಿಹಾಸವನ್ನು ಮಾತಾಡುವಲ್ಲಿ ಸಂಗೀತ ವಿದ್ವಾನ್ 7ನೇ ಶತಮಾನದಲ್ಲಿ ಅಂಥವರ ಇತಿಹಾಸವನ್ನು ಅವರು ಕೊಟ್ಟಂಥ ಕೀರ್ತನೆಗಳನ್ನು ಮಾತಾಡಿದ್ದೇವೆ. ಸಾಕ್ಷಾತ್ ಪಾರ್ವತಿಗೆ ಅವರು ಹೇಗೆ ಬಂದರೆ ಪರಮೇಶ್ವರನ ಆಶೀರ್ವಾದ ಹೇಗಾಯಿತು, ಮಾತಂಗ ಮನೆಗಳಿಗೆ ಮಾದಾರ ಚೆನ್ನಯ್ಯ ಸ್ವಾಮಿಗಳಿಗೆ
ಪರಮೇಶ್ವರನ ಒಂದು ಆಶೀರ್ವಾದ ಹೇಗಾಯಿತು, ಬಸವಣ್ಣವರ ಜೊತೆಯಲ್ಲಿ ಸೇರಿ ಅವರು ಆ ಎಷ್ಟು ಕೀರ್ತಿಯನ್ನು ಪಡೆದರು. ಇದೆಲ್ಲವನ್ನೂ ಕೂಡ ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೇವೆ. ಇದುವರೆಗೂ 3-4 ನಾವು ಭೇಟಿಯನ್ನು ಮಾಡಿದ್ದೇವೆ. ಮುಂದಿನ ದಕ್ಷಿಣ ಭಾರತದಲ್ಲೇ ಇದಕ್ಕೊಂದು ಕಾರ್ಯಕ್ರಮ ರೂಪಿಸಿಕೊಂಡಿದೆ. ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಕೇರಳ ಪ್ರಾರಂಭ ಮಾಡಿದ್ದೀವಿ. ಹೈದರಾಬಾದ್ನಲ್ಲಿ ಇದೇ ತಿಂಗಳ 31 ಫೆಬ್ರವರಿ ಒಂದು ದೊಡ್ಡ ಮಹತ್ ಕಾರ್ಯಕ್ರಮ. ವಿದ್ಯಾವಂತರು, ಕವಿಗಳು, ಸಾಹಿತಿಗಳು, ಸಂತರು, ಈ ಚರಿತ್ರೆಯಲ್ಲಿ ನಮ್ಮ ಸ್ಥಾನಮಾನಗಳೇನಿದೆ, ನಾಗರಿಕತೆಯಲ್ಲಿ ನಮ್ಮ ಸ್ಥಾನಮಾನ ಹೇಗಿದೆ, ಈ ಸಮಾಜದಲ್ಲಿ ಬರ್ತಕ್ಕಂಥದ್ದಲ್ಲಿ ನಮ್ಮ ಸ್ಥಾನಮಾನ ಏನಿದೆ ಅನ್ನೋದನ್ನ ರುಜುವಾತು ಮಾಡುವಂಥ ಕಾರ್ಯಕ್ರಮವನ್ನ ಇವತ್ತು ದಕ್ಷಿಣ ಭಾರತದ ಎಲ್ಲ ಮುಖಂಡರು, ಸಮಾಜದ ಈ 5-6 ರಾಜ್ಯಗಳ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮ, ಪಾಂಡಿಚೇರಿ ಕೂಡ, ಕೇರಳ ಕೂಡ ಸೇರ್ಕೊಳ್ತಾರೆ. ನಾವು ಈಗಾಗಲೇ 3 ಕಾರ್ಯಕ್ರಮವನ್ನು ಮಾಡಿ 4ನೇ ಸಾರಿ ಈಗ ನಾವು ಹೈದರಾಬಾದ್ನಲ್ಲಿ ನಮ್ಮ ಮಂತ್ರಿಗಳಾದಂಥ ದಾಮೋದರ ನರಸಿಂಹರಾಜ್ ಅವರ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏರ್ಪಾಟು ಮಾಡಿದೆ. ನಾವು ಬಸವಣ್ಣವರು ಹೇಳಿದಾಗೆ ನಾವೆಲ್ಲಿ ಕೂಡ ಕೇಳಿಲ್ಲ. ನಮ್ಮ ಆಚಾರ ವಿಚಾರಗಳು, ನಮ್ಮ ಸಮಾಜ ನಡೆಯುವಂಥ ರೀತಿ, ಇದರಿಂದ ನಾವು ಸಮಾಜದಿಂದ ದೂರ ಇದ್ದೀವಿ. 12ನೇ ಶತಮಾನದಲ್ಲಿ ಈ ಶೋಷಿತ ವರ್ಗದಲ್ಲಿ ಅತಿ ಹಿಂದುಳಿದಂಥ ಸಮಾಜ, ಈ ಸಮಾಜವನ್ನು ಮೇಲ್ತರಬೇಕಂತ ಮಾಡಿದಂಥ ಕ್ರಾಂತಿಕಾರಿ ಬಸವಣ್ಣವರನ್ನ ಯಾವತ್ತೂ ಕೂಡ ಅವರಿಗಿಂತ ಬೇರೆ ದೇವರಿಲ್ಲ. ನಮಗೆ ಬಸವಣ್ಣವರಿಗಿಂತ ಬೇರೆ ದೇವರಿಲ್ಲ. ಬಸವಣ್ಣವರೇ ನಮಗೆಲ್ಲ ದೇವರು. ಅವರೇ ನಮಗೆ ದಾರಿ ಕಳಿಸಿದವರು, ಅವರೇ ನಮಗೆ ಶಕ್ತಿ ತುಂಬಿದವರು, ಅವರೇ ನಮಗೆ ಆಶೀರ್ವಾದ ಮಾಡಿದರು. ಅಂತ ಒಂದು ಚೇತನವನ್ನು ಮುಂದೆ ಇಟ್ಕೊಂಡು ನಾವು ಮುಂದೆ ಸಾಗಿ ಸಮಾಜದ ಮುಂದುವರೆದ ಸಮಾಜದ ಜೊತೆಯಲ್ಲಿ ಪ್ರೀತಿ, ವಾತ್ಸಲ್ಯ, ಭಾತೃತ್ವವನ್ನು ನಡೆಸಿಕೊಂಡು ಯಾವ ರೀತಿ ಅವರು ಮುಂದುವರೆದಿದ್ದಾರೆ ಆ ರೀತಿ ಬೆಳೆಯುವಂಥ ರೀತಿಯಲ್ಲಿ ನಾವು ಮುಂದೆ ಸಾಗಬೇಕಾಗ್ತದೆ. ಅದರ ಮುಖಾಂತರ ಈ ಸಮಾಜ ಬಹಳಷ್ಟು ಶೋಷಿತರಾಗಿದ್ದಾರೆ, ಮುಂದುವರಬೇಕಾಗ್ತದೆ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನ ಬಂತು. ಆಗಸ್ಟ್ 1ನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದರೆ ಅದೇ ದಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ, ನಮ್ಮ ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಘೋಷಣೆ ಮಾಡಿ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಆಗಿದೆ, ನಾವೆಲ್ಲ ಕೂಡ ಸೇರಿ ಇದನ್ನು ಕಾರ್ಯಗತ ಮಾಡಬೇಕಂತ. ಬಸವಣ್ಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಇವರೆಲ್ಲ ಬಸವಣ್ಣ ಆಯೋಗ ನಮ್ಗೆ ಆಶೀರ್ವಾದ, ನಿರಂತರವಾಗಿ ನಮ್ಮ ಜೊತೆಯಲ್ಲಿ ನಿಂತು ಇದಾಗಲೇಬೇಕಂತ ಹೆಚ್ಚು ಒತ್ತು ಕೊಟ್ಟಂತವರು ಬಸವಣ್ಣ ಪ್ರಕಾಶ್ ಪಾಟೀಲ್ ಅನ್ನೋದು ಯಾರು ಕೂಡ ಮರೆಯೋಂಗಿಲ್ಲ. ಎಲ್ಲ ಸಚಿವರು ಒಟ್ಟಿಗೆ ಸೇರಿ ಸಮಾಜದಲ್ಲಿ ಸುಧಾರಣೆ ಆಗಬೇಕು. ನಾವು ಏನು 101 ಜಾತಿ ಇದ್ದೀವಿ, ನಾವು ಅಣ್ಣ ತಮ್ಮಂದರಾಗಿ ಬಾಳಿ ಒಟ್ಟಿಗೆ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಜನಸಂಖ್ಯೆದ ಅಂತ ಹೇಳಿ ಡಾಕ್ಟರ್ ಪರಮೇಶ್ವರಿ ಅವರು, ಮಹದೇವಪ್ಪನವರು, ಶ್ರೀರಾಜ್ ಚಮರ್ಗಿ ಅವರು, ಪ್ರಿಯಾಂಕ ಖರ್ಗೆ ಅವರು, ತಿಮ್ಮಾಪುರ ಅವರು, ನಾನು ಅವೆಲ್ಲ ಒಟ್ಟಿಗೆ ಸೇರಿ 1, 2, 3 ಮೀಟಿಂಗ್ಗಳನ್ನು ಮಾಡಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಖರ್ಗೆ ಅವರ ಆದೇಶ ನಮಗಿದೆ, ಅವರ ಮಾರ್ಗದರ್ಶನ ನಮಗಿದೆ. ಅವರು ಒಂದು ಮಾತನ್ನು ಹೇಳಿದ್ರು ನನಗೆ, ಮನೆಯಪ್ಪನವರು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ, ಜನಸಂಖ್ಯೆ ಆಧಾರದ ಮೇಲೆ ಎಲ್ಲ ಕುಂತು ಸಮಾಧಾನವನ್ನು ಹಂಚಿಕೊಂಡು ಇದೆಲ್ಲ ಕಾರ್ಯಗತ ಮಾಡುವಂಥ ಮೊಟ್ಟಮೊದಲು ಸೂಚನೆ ಕೊಟ್ಟವರು ಮಲ್ಲಿಕಾರ್ಜುನ ಖರ್ಗೆ ಅವರು, ಅವ್ರನ್ನ ಯಾವತ್ತೂ ಕೂಡ ನಾವು ಮರೆಯಬಾರದು. ಅವರ ಆದೇಶ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಚಿವರು ಸೇರಿ ಮಾನ್ಯ ಮುಖ್ಯಮಂತ್ರಿಗಳ ವಿಷಯವನ್ನು ತಿಳಿಸಿದಾಗ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡ್ರು. ನೀವು ಒಟ್ಟಾಗಿ ಬಂದಿದ್ದೇವೆ, ಇದನ್ನು ಬಗೆಹರಿಸಿಕೊಂಡು ಸಮಾಧಾನ ಹಂಚಿಕೊಂಡು ಹೋಗೋಣ ಅಂತ ಬೆಳಗಾವಿ ಅಧಿವೇಶನದಲ್ಲಿ ತೀರ್ಮಾನ ಆಯ್ತು. ಮುಖಂಡರಿದ್ದಾರೆ, ಮುನಿಯಪ್ಪನವರು ಇಡೀ ಜೀವನವನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಅವ್ರಿಗೆ
ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತೀನಿ. ಅಷ್ಟೇ ಅಲ್ಲ, ಇವತ್ತು ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಜಯಂತಿಯನ್ನು ಆಚರಣೆ ಮಾಡುತ್ತಿದೆ. ಅದು ಸರ್ಕಾರ ರಜೆಯನ್ನು ಘೋಷಣೆ ಮಾಡಿ ಸರ್ಕಾರದ ನೇತೃತ್ವದಲ್ಲಿ ಆಚರಣೆ ಆಗಬೇಕು. ಇದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಗುರುಗಳು ಹೇಳಿದ್ರು, ನಾವು ಮರ್ತಿಲ್ಲ ಗುರುಗಳೇ, ನಾವು ಬ್ಯಾಚ್ಮೆಂಟ್ ಇದ್ದಂಗೆ. ಯಾಕಂದ್ರೆ ಚಿತ್ರದುರ್ಗದಲ್ಲಿ ನಾವು ಅವರ ಜೊತೆಗೆ ನಾನು ಸ್ವಾಮೀಜಿ ಆಗಿ ಹೊರಟಿದ್ದೆ. ಜಯಪ್ರಕಾಶ್ ಪಾಟೀಲ್ರಿಗೆ ಈಜಿ ಆಗ್ತಿತ್ತು ಅಂತ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ದೇವದೇವ ರಾಜಕೀಯ ಅಖಾಡಕ್ಕೆ ಸೇಡಕ್ಕೆ ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಸೇಡನ್ನಲ್ಲಿ ಅವ್ರು ಬಂದಾಗ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ನಾವು ಬಂದಾಗ ನಾವು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇಲ್ಲಿ ಸಮಾಜದ ಏಳಿಗೆಗೋಸ್ಕರ ನಾವು ಯಾವತ್ತೂ ಕೂಡ ಭೇದ ಭಾವ ಮಾಡುವಂತವರಲ್ಲ. ಇವತ್ತು ಸಮಾಜದ ಏಳಿಗೆ ಆಗಬೇಕು, ಕಟ್ಟ ಕಡೆಯ ವ್ಯಕ್ತಿಗೆ ಇವತ್ತು ಸೌಲಭ್ಯಗಳು ಸಿಗಬೇಕು ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಮಾದಾರ ಚೆನ್ನಯ್ಯ ಗುರುಗಳು ಮಾತನ್ನು ಹೇಳಿದ್ರು, ಜಯಪ್ರಕಾಶ್ ಪಾಟೀಲ್ರೆ, ನಮ್ಮ ಮಾದಾರ ಸಭಕ್ಕೆ ಒಂದು ವಿಶ್ವವಿದ್ಯಾಲಯ ಏನು ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳಿದ. ಅವ್ರ ಹತ್ರ ಶಕ್ತಿ ಇದೆ ಗುರುಗಳೇ, ಕೇವಲ ನಿಮಗೆ ಅವರು ಪ್ರಾರಂಭ ಮಾಡಲಿಕ್ಕೆ ಲೈಸೆನ್ಸ್ ಅಷ್ಟೇ ಅಲ್ಲ, ನೀವು ಅಡಿಗೆಲ್ಲ ಹಾಕಿದ್ರೆ ಹಣ ಸಹಾಯ ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ನಾಗರ ಸಮಾಜ ನಮ್ಮ 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 ಅಣತಂಕಿ ಇದ್ದಂಗೆ, ಅದು ಏನೋ ಬೇರೆ ಅಲ್ಲ, ನಮ್ಮ ಕುಟುಂಬ ಇದ್ದಂಗೆ. ದಲಿತ ಸಮುದಾಯ ಅಂದ್ರೆ ಅಂದು ಬಸವಣ್ಣ ಎಲ್ಲ ಸಮುದಾಯವನ್ನು ತೆಗೆದುಕೊಂಡು ಹೋದ್ರು, ಇವತ್ತು ನಾವು ಕೂಡ ಎಲ್ಲ ಸಮುದಾಯವನ್ನು ನಾವು ಜೊತೆಗೆ ತಗೊಂಡು ಹೋಗ್ತೀವಿ. ಮಾದಿಗ ಸಮಾಜದಷ್ಟೇ ಈ ಮಾದಿಗ ಸಮಾಜದ ಏಳಿಗೆಗೆ ಹಣ ಖರ್ಚು ಮಾಡ್ಬೇಕನ್ನೋಂಥದ್ದಲ್ಲ. ನೀವು ಅಡಿಪಾಯ ಹಾಕಿ ನಾವು ಜನರ ಹತ್ರ ಜೋಳಿಗೆ ಹಿಡಿದು ಮಾದಿಗ ಮಹಾಸಭೆಯ ಉದ್ಧಾರಕ್ಕಾಗಿ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ರಾಜಕಾರಣ ನಾನು ಇಲ್ಲಿಂದ ಮಾತಾಡೋದಿಲ್ಲ. ಆದ್ರೆ ಈ ಸಮಾಜದ ಉನ್ನತ ಸ್ಥಾನಗಳಲ್ಲಿ ಅವಕಾಶ ಸಿಗಬೇಕು ಅನ್ನುವಂಥದ್ದನ್ನ ನಾನು ಮಾತ್ರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮುನಿಯಪ್ಪನವರು ಬಹಳ ದುಡಿದಿದ್ದಾರೆ, ಅದಕ್ಕಾಗಿ ಆ ಮಾತನ್ನು ಹೇಳಿದ್ದೆ ಹೊರತಾಗಿ ಯಾರು ಕೂಡ ಅನ್ಯತೆ ಭಾವಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಖರ್ಗೆ ಸಾಹೇಬರು ಕೂಡ ಕೇಂದ್ರದಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ, ಅವಕಾಶ ಸಿಗುತ್ತೆ. ಮತ್ತು ಕಾಂಗ್ರೆಸ್ಗೆ ಮತ್ತೊಮ್ಮೆ ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಖರ್ಗೆ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ರಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಹಾಗೆ ಮುನಿಯಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗದೆ ಇದ್ರ ಪರವಾಗಿಲ್ಲ, ಕೊನೆ ಗಳಿಗೆನಲ್ಲಿ ಉಪಮುಖ್ಯಮಂತ್ರಿಯನ್ನಾದ್ರೂ ಕೂಡ ಮಾಡ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನ 7 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ಪರಮ ಪೂಜರ ಪಾದಗಳಿಗೆ ಹಣೆ ಮಾಡುದು ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಬೋಲೋ ಭಾರತ್ ಮಾತಾ ಕೀ. ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಿಗೆ, ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಿಗೆ. ಅದು ಶೋಷಿತ ಜನಾಂಗದಿಂದ ಬಂದಿರತಕ್ಕಂಥ ಶರಣರು. ನಮ್ಮ ವಚನ ಸಾಹಿತ್ಯಕ್ಕೆ ಸಿಂಹಪಾಲಿನ ಕೊಡುಗೆ ಶೋಷಿತ ಜನಾಂಗದಿಂದ ಬಂದಿರತಕ್ಕಂಥ ಶರಣರು. ಈ ಬಸವ ತತ್ವ ಏನಿದೆ, ಈ ಶರಣರ ತತ್ವ ಏನಿದೆ, ಇದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಅಂಗದ ಮೇಲೆ ಲಿಂಗ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಲಿಂಗವಂತರು ಅಂತಕ್ಕಂಥ ಭಾವನೆಯಿಂದ ಬಸವಣ್ಣನವರು ಎಲ್ಲ ಕುಲಕೊಬ್ಬ ಶರಣರನ್ನ ಅನುಭವ ಮಂಟಪಕ್ಕೆ ಕರೆತಂದು ಆ ಅನುಭವ ಮಂಟಪದಲ್ಲಿ ಅಂದಿನ 12ನೇ ಶತಮಾನದಲ್ಲಿ ಇನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ, ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ, ಸಮಾಜದಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ, ಸಮಾಜದಲ್ಲಿ ಮೇಲು ಕೀಳೆಂಬ ಭಾವನೆ ತೆಗೆದುಹಾಕಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ಮೂಡಿಸಿ ಇವತ್ತು ಕಾಯಕ ದಾಸೋಹ ಸಂಸ್ಕೃತಿಯ ತಳಹದಿಯಲ್ಲಿ ನಾವು ಜೀವನವನ್ನು ಸಾಗಿಸಲಿಕ್ಕೆ ನಮಗೆ ವಚನ ಸಾಹಿತ್ಯದ ಮೂಲಕ ಇವತ್ತು ಇಡೀ ಮನುಕುಲಕ್ಕೇ ದಾರಿದೀಪವನ್ನು ತೋರಿಸಿರ್ತಕ್ಕಂಥ ಬಸವಾದಿ ಶರಣರು. ಹಾಗಾಗಿ ಇವತ್ತು ಬಸವಣ್ಣನವರು ಹೇಳ್ತಾರೆ, ಯಾಕಂದ್ರೆ ಮಾದಾರ ಚೆನ್ನಯ್ಯನವರು ಒಬ್ಬ ಸಾಮಾನ್ಯ ಶರಣರಲ್ಲ, ಆ ಶಿವನನ್ನೇ ಇವತ್ತು ಒಲಿಸಿಕೊಂಡಿರ್ತಕ್ಕಂಥ ಮಹಾಶರಣ ಅಂತ ಹೇಳಿ ಇವತ್ತು ನಮ್ಮ ಬಸವಣ್ಣನವರು ಹೇಳ್ತಾರೆ, ಕುಲತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿಮ್ಮಿಂದ ಅಧಿಕ ಕೂಡಲ ಸಂಗಮ ದೇವ ಅಂತ. ಈ ಮಾತು ಅಣ್ಣ ಬಸವಣ್ಣನವರು ಹೇಳ್ಬೇಕಾದ್ರೆ
ಇದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಯಾಕಂದ್ರೆ ಶಿವನಿಗೆ ಮೀರಿಸ್ತಕ್ಕಂಥ ಆ ಒಂದು ದೈವ ಭಕ್ತಿಯ ಏನು ಇವತ್ತು ಮಾದರ ಚೆನ್ನೈನಲ್ಲಿ ಇತ್ತು. ಅವರ ಭಕ್ತಿ ಮತ್ತು ಅವರ ಕಾಯಕದಲ್ಲಿ ಅವರ ನಿಷ್ಠೆ, ಅವರ ನಡೆ, ಅವರ ನುಡಿ ಇವತ್ತು ಕುಲ ತಿಲಕ ಅಂದ್ರೆ ಮಾದಾರ ಕುಲಕ್ಕಲ್ಲ, ಇಡೀ ಮನುಕುಲಕ್ಕೆ ತಿಲಕ ಮಾದಾರ ಚೆನ್ನೈ ಅಂತ ಹೇಳಿರ್ತಕ್ಕಂಥದ್ದು ನಾವು ಯಾರು ಮರಿಬಾರ್ದು. ಯಾಕಂದ್ರೆ ಇವತ್ತು 12ನೇ ಶತಮಾನದಲ್ಲಿ ಅಂದಿನ ಆ ಒಂದು ಸಂದರ್ಭದಲ್ಲಿ ಇವತ್ತು ಬಸವಣ್ಣನವರು ಹೇಳ್ತಾರೆ. ಯಾಕಂದ್ರೆ ನಾವು ಬಸವಣ್ಣನವರೇ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ್ತೀವಿ. ಆದ್ರೆ ಬಸವಣ್ಣನವರ ಈ ವಚನ ನಾವು ಯಾರು ಮರೆಯುವಂತಿಲ್ಲ. ಭಕ್ತಿ ಇಲ್ಲದ ಬಡವನಯ್ಯ ಕಕ್ಕಯ್ಯನಲ್ಲಿ ಬೇಡಿದೆ, ಚೆನ್ನಯ್ಯನಲ್ಲಿ ಬೇಡಿದೆ, ದಾಸಯ್ಯನಲ್ಲಿ ಬೇಡಿದೆ. ಎಲ್ಲ ಪುರಾತನರು ಸೇರಿ ಭಕ್ತಿ ಭಿಕ್ಷೆಯನ್ನು ಕಿದಳೆಯನ್ನ ಭಕ್ತಿಯ ಪಾತ್ರ ತುಂಬಿಟ್ಟು ನೋಡக்கூಡಲ ಸಂಭ್ರಮ ದೇವ ಅಂದ್ರೆ ಎಷ್ಟು ಬಸವಣ್ಣನವರಿಗೆ ಈ ಎಲ್ಲ ಶ್ರೇಣಿಯಲ್ಲಿ ಇರ್ತಕ್ಕಂಥ ಭಕ್ತಿ, ಎಲ್ಲ ಶ್ರೇಣಿಯಲ್ಲಿ ಇರ್ತಕ್ಕಂಥ ಅವರು ಏನು ಅವರಿಂದ ನಾನು ಭಕ್ತಿಯನ್ನು ಕಲಿತೆ ಅಂತಕ್ಕಂಥ ಭಾವ ಏನಿದೆಯಲ್ಲ, ಇದು ಶರಣ ತತ್ವ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು. ಹಾಗಾಗಿ ಇವತ್ತು ಏನು ವಿಶೇಷವಾಗಿ ಇವತ್ತು ಮಾದಾರ ಚೆನ್ನಯ್ಯನವರ ಇವತ್ತು ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗಿದ್ದೆವು. ಇವತ್ತು ವಿಶೇಷವಾಗಿ ಎಲ್ಲ ಸ್ವಾಮೀಜಿಗಳು ಮಾದಾರ ಚೆನ್ನಯ್ಯ ಗುರುಪೀಠದ ಸ್ವಾಮೀಜಿಗಳಾಗಿರ್ಬೋದು, ನಮ್ಮ KH ಮುನಿಯಪ್ಪನವರಾಗಿರ್ಬೋದು, RB ತಿಮ್ಮಾಪುರ ಆಗಿರ್ಬೋದು, ಎಲ್ಲ ನಮ್ಮವ್ರು ಹತ್ತಿದ್ರೆ ಅಂದ್ರೆ ನೀವು ರಾಜಕಾರಣ ನಮ್ಗೆ ಅವಕಾಶ ಕೊಟ್ಟ ನಮಗೆ ಭಾರಿ ನಮ್ಮವ್ರಕ್ಕೆ ನಿಮ್ಗೆ ಇಷ್ಟು ಜನ ಇದೀವಿ ಅಂತ ಹೇಳ್ತಕ್ಕಂಥವ್ರು ನೀವು ಅಥವಾ ನರೇಂದ್ರ ಮೋದಿ ಬಂದಿರ್ತಾರ ಈ ಎಲೆಕ್ಷನ್ ಕೈಗೊಂಡು ಆರೋಪ ಮಾಡ್ತಾ ಇದ್ದಾರೆ. ಲೀಡರ್ಗಳಿದ್ದಾರೆ, ಏನೋ ಸಂದೇಶ ಮಾಡ್ತಾರೆ ಹೇಳ್ಬೇಕಲ್ಲ ಅನ್ನೋ ಉದ್ದೇಶ ಹೀಗಾಗಿ ನಮ್ಮ ಅಸಂಘಟಿತ ಸಮಸ್ಯೆ ಸಂಜೆಯ ನಮಸ್ಕಾರಗಳು. ಇಂದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಐತಿಹಾಸಿಕ ದಿನವನ್ನು ಹೇಳಲು ಇಷ್ಟಪಡ್ತೇನೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಶಿವಶರಣ ಮಾದಾರ ಚೆನ್ನಯ್ಯನವರು ಮೂರ್ತಿ ಅನಾವರಣ ಹಾಗೂ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿ ಮಾಡಿಕೊಟ್ಟ ಸಮಾಜದ ಸರ್ವರಿಗೂ ನನ್ನ ವತಿಯಿಂದ ಹಾಗೂ ನಮ್ಮ ಸಮಾಜ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಇನ್ನೊಂದು ವಿಶೇಷವೇನೆಂದರೆ ಸುಮಾರು 7-8 ವರ್ಷಗಳಿಂದ ಸೇಡಂ ತಾಲೂಕಿನಿಂದ ಶಿವಶರಣ ಮಾದಾರ ಚೆನ್ನಯ್ಯ ಜನಜಾಗೃತಿ ವೇದಿಕೆ ಎಂಬ ಒಂದು ಸಂಘಟನೆಯನ್ನು ಯುವಕರು, ಸ್ನೇಹಿತರು, ಆಪ್ತರು, ಸಮಾಜದ ಹಿರಿಯರನ್ನು ಕಟ್ಟಿಕೊಂಡು ಒಂದು ವಿಶೇಷ ಬೇಡಿಕೆಯನ್ನು ಶಿವಶರಣ ಮಾದಾರ ಚೆನ್ನಯ್ಯವರ ಮೂರ್ತಿ ಅನಾವರಣ ಹಾಗೂ ಸಮುದಾಯ ಭವನ ಮತ್ತು ಶಿವಶರಣ ಮಾದಾರ ಜಯಂತಿಯನ್ನು ಸರ್ಕಾರದ ಆಚರಣೆ ಆಗಬೇಕು ಮತ್ತು ಪ್ರತ್ಯೇಕ ನಿಗಮ ಆಗಬೇಕೆಂದು ನಾವು ಸುಮಾರು 8 ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದೆವು. ಅದು ವಿಶೇಷವೆಂದರೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ನನ್ನ ಹುಟ್ಟೂರಿನಲ್ಲಿ ಪ್ರಥಮ ಬಾರಿಗೆ ಮೂರ್ತಿ ಅನಾವರಣ ಆಗಿರುವುದು ನನ್ನ ಹೆಮ್ಮೆಯ ವಿಷಯ. ನನ್ನ ಸ್ನೇಹಿತರವರಿಗೆ ನಾನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಶಿವಶರಣ ಮಾದಾರ ಚೆನ್ನಯ್ಯನವರು ಮೂರ್ತಿ ಅನಾವರಣ ಮಾಡಲು ಮತ್ತು ಸರ್ಕಾರದಿಂದ ಬೇಡಿಕೆ ಇಡಲು ನಮ್ಮ ಸಂಘಟನೆ ನಿರಂತರ ಹೋರಾಟವಿರುತ್ತದೆ ಎಂದು ಹೇಳಲು ಇಷ್ಟಪಡ್ತೇನೆ. ನನ್ನ ಹೆಸರು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶಿವಶರಣ ಮಾದಾರ ಚೆನ್ನಯ್ಯ ಜನಜಾಗೃತಿ ವೇದಿಕೆ, ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು. ಸಂಜೆಯ ಸಂದರ್ಭದಲ್ಲಿ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರ ಪಾದಕ್ಕೆ ಹಣೆ ಬಡಿದು ಇವತ್ತು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು ಹಾಗೂ ಸಮಾಜದ ಹಿರಿಯರು, ಸಮಾಜದ ಯುವ ನಾಯಕರು ಹಾಗೂ ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ಈ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರುಗಳು ಹಾಗೂ ಮಾದಿಗ ಸಮಾಜದ ಎಲ್ಲ ಕುಲ ಬಾಂಧವರಿಗೆ ಧನ್ಯವಾದಗಳು ಕೋರುತ್ತಾ, ಇನ್ನೇನು ಈಗ ಸೋದರರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಬಸವರಾಜ ಕಾಳಿಗೆ ಅವರು ಹೇಳಿರ್ತಕ್ಕಂಥ ವಿಷಯ, ಮುಂದಿನ ದಿನಗಳಲ್ಲಿ ಶಿವಶರಣ ಮಾದಾರ ಚೆನ್ನಯ್ಯನವರ ಹೋರಾಟ ಸರ್ಕಾರದಿಂದನೇ ಆಚರಣೆ ಮಾಡಬೇಕು ಅಂತಕ್ಕಂಥ ಅವ್ರದೊಂದು ಕೂಗಿದೆ. ಈ ಕೂಗಿಗೆ ಇಡೀ ಸಮಾಜ ಎಲ್ಲರೂ ಬೆಂಬಲವಾಗಿರ್ತಾರೆ. ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರದಿಂದ ಈ ಒಂದು ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತಿಯನ್ನು ಆಚರಿಸಬೇಕೆಂದು ಕೋರುತ್ತಾ, ಇವರು ಸೋದರರು ಇಲ್ಲಿ ತನಕ ಅವರು ಅನೇಕ ಹೋರಾಟಗಳನ್ನು ಅನೇಕ ಜಾಗೃತಿಯನ್ನು ಈ ಸಮಾಜ ಜಾಗೃತಿ ಮಾಡೋಕ್ಕಾಗಿಯೇ ಅವರು ಶಿವಶರಣ ಮಾದಾರ ಚೆನ್ನಯ್ಯ ಜನಜಾಗೃತಿ ವೇದಿಕೆಯನ್ನು ಸೇಡಂನಲ್ಲಿ ಹುಟ್ಟಾಕಿದರು. ಸೋದರರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಕೋರುತ್ತಾ, ಇದೇ ರೀತಿ
ತಮ್ಮ ಸಂಘಟನೆ ತಮ್ಮ ಚತುರತೆಯನ್ನು ಮುನ್ನೋಗಲಿ, ನಾವೆಲ್ಲ ಸದಾ ನಿಮಗೆ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲ ಮಾದಿಗ ಸಮಾಜದ ಎಲ್ಲ ಅಣ್ಣತಮ್ಮದರ ವತಿಯಿಂದ ಇವತ್ತಿನ ದಿನ ನಾವು ಹೇಳಕ್ಕೂ ಸರ್, ಸುಮಾರು 10,000 ಜನಸಂಖ್ಯೆ ಹಿಡಿದು 15 ಜನಸಂಖ್ಯೆಯನ್ನು ಸೇಡಂದಲ್ಲಿ ಸೇರಿದ್ರು ಸರ್. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಇಲ್ಲಿ ತನಕ ಇಂಥ ಕಾರ್ಯಕ್ರಮಗಳು ನಾವು ನೋಡಿದಿಲ್ಲ. ನಾವು ಇಲ್ಲಿ ತನಕ 35-36 ವರ್ಷದಿಂದ ನೋಡಿದ್ದೀವಿ ಸರ್. ಇಲ್ಲಿ ತನಕ ಆಗಿದ್ದಿಲ್ಲ. ಯಾವುದೇ ಶರಣರ ಜಯಂತಿಗೆ ನಾವು ಪ್ರೀತಿಸ್ತೀವಿ. ಆದರೆ ನಮ್ಮ ಕುಲತಿಲಕ ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತ್ಯೋತ್ಸವಕ್ಕೆ ಸರ್ವಾ ಜಾತಿದವರು ಬಂದು ಬೆಂಬಲ ಮಾಡಿದ್ದಾರೆ ಸರ್. ಮಾದಿಗ ಸಮಾಜದಲ್ಲದೆ ವಿವಿಧ ಸರ್ವ ಜಾತಿದವರು ಬೆಂಬಲ ಮಾಡಿದಕ್ಕಾಗಿ ಇವತ್ತು ಸೇಡಂ ಕಂಗೊಳ್ತಾ ಇದೆ. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಇದ್ದಿಲ್ಲ ಸರ್ ಇದು ಶಿವಶರಣ ಮಾದಾರ ಚೆನ್ನಯ್ಯನವರು ಮೂರ್ತಿ. ಈ ಮೂರ್ತಿ ಸೇಡಂಕ್ಕೆ ಬರಮಾಡಿ ಕೊಟ್ಟಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗೆ, ಅವರಿಗೆ ಕೂಡ ಅನಾವರಣ ಮಾಡಿರ್ತಕ್ಕಂಥ ಸಹಕರಿಸಿದಂಥ ಎಲ್ಲ ರಾಜಕೀಯ ಮುಖಂಡರುಗಳಿಗೆ, ಸೇಡಂನ ಸರ್ವ ಜನರಿಗೂ ನಾವು ಧನ್ಯವಾದಗಳು ಕೋರ್ತೇವೆ ಸರ್. ಸುಮಾರು ಕೊತ್ತಲ ಬಸವೇಶ್ವರ ದೇವಾಲಯದಿಂದ ನಾವು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿವರೆಗೆ ನಮ್ಮ ಜನಸ್ತವ ಸೇರಿತು. ಇಂಥ ಜನಸಂಖ್ಯೆ ಅಂತೂ ಎಂದೂ ಸೇರಿದಿಲ್ಲ. ಆದರೆ ಈ ಜನಸಂಖ್ಯೆ ಸೇರ್ಲಿಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಸಮಾಜದ ಅಣ್ಣ ತಮ್ಮದರುಗಳಿಗೂ, ಸಮಾಜದ ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೂ, ಇಲ್ಲಿರ್ತಕ್ಕಂಥ ನಾವು ಈ ಒಂದು ಜಯಂತ್ಯೋತ್ಸವದ ಸ್ವಾಗತ ಸಮಿತಿಯಾಗಿ ಇಲ್ಲಿರ್ತಕ್ಕಂಥ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರುಗಳು, ವಿವಿಧ ಅಲಂಕಾರ ಅಧ್ಯಕ್ಷರುಗಳು, ಯುವ ಘಟಕ ಅಧ್ಯಕ್ಷರುಗಳು, ಮಹಿಳಾ ಘಟಕ ಅಧ್ಯಕ್ಷರು, ಆಹಾರ ಘಟಕ ಅಧ್ಯಕ್ಷರು, ಸುಮಾರು ಭಾಳಷ್ಟು ಜನ ಈ ಕಷ್ಟಪಟ್ಟು ಈ ಒಂದು ಜಯಂತ್ಯೋತ್ಸವವನ್ನು ತುಂಬ ಅದ್ದೂರಿಯಾಗಿ ಯಶಸ್ವಿ ಮಾಡಿದ್ದಾರೆ ಸರ್. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಕೋರುತ್ತೇವೆ ಸರ್. ಈ ಸಂದರ್ಭದಲ್ಲಿ ವಿಶೇಷ ದಿನವೆಂದರೆ ಶಿವಶರಣ ಮಾದಾರ ಚೆನ್ನಯ್ಯ ಜೀವನಾಧಾರಿತ ನಾಟಕ ಪ್ರದರ್ಶನ ಪುಸ್ತಕ ಕೂಡ ಈ ಒಂದು ಸುವರ್ಣ ಸಮಾರಂಭದಲ್ಲಿ ಭಾಗವಹಿಸಿ ಬಿಡುಗಡೆಗೊಳಿಸಿದ ಸರ್ವ ಸಚಿವರಿಗೂ, ಶಾಸಕರಿಗೂ, ಮಠಾಧೀಶರಿಗೂ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು.